ಗುಂಡಲಪೇಟೆಯಲ್ಲಿ ನೋಡಿ ಇವತ್ತು ಯಾವ ರೀತಿ ಮಳೆ ಹುಯ್ತಾ ಇದೆ ಅಂದ್ರೆ ಅಷ್ಟಿಷ್ಟಲ್ಲ, ತುಂಬ ಜೋರಾಗಿ ಮಳೆ ಹುಯ್ತಾ ಇದೆ ಗುಂಡಲಪೇಟೆಯಲ್ಲಿ. ತಾವು ನೋಡಿ ಯಾವ ರೀತಿ ಮಳೆ ಹುಯ್ತಾ ಇದೆ ಅಂತ ತಾವೇ ನೋಡ್ತಾ ಇದ್ದಾರೆ. ಇದು ನಮ್ಮ ಗುಂಡಲಪೇಟೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ತರಕಾರಿ ಅಂಗಡಿಯಲ್ಲಿ ನಾನು ತರಕಾರಿ ತಗೊಳ್ಳೋಕ್ಕಂತ ಬಂದು ನಿಂತಿದ್ದೀನಿ. ಇಲ್ಲಿ ಫುಲ್ಲು ಮಳೆ ಆದ್ದರಿಂದ ನೋಡಿ ಹೊರಗಡೆಗೆ ಬರೋಕ್ಕಾಗ್ತಾಯಿಲ್ಲ. ತುಂಬ ನೋಡಿ ಯಾವ ರೀತಿ ಹುಯ್ತಾ ಇದೆ ತಾವೇ ನೋಡ್ತಾ ಇದ್ದಾರೆ. ತುಂಬ ಮಳೆ ಜೋರು, ತುಂಬ ಮಳೆ ಜೋರು. ನಾಳೆ ಹಬ್ಬ, ಪಾಪ ಹಬ್ಬಕ್ಕೂ ಯಾರೋ ಓಡಾಡೋಕ್ಕೆ ಬಂದು ಸಾಮಾನು ತಗೊಳಕ್ಕಾಗ್ದಂಗೆ ಇಲ್ಲಿ ತರಕಾರಿ ವ್ಯಾಪಾರ ಮತ್ತು ಈ ಬಾಳೆಕಟ್ಟ, ಕಬ್ಬಿನ ಸೋಗು ಎಲ್ಲರಿಗೂ ತೊಂದರೆನೇ. ಹೂವಿನ ವ್ಯಾಪಾರದವರಂತೂ ಮಾತಾಡ್ಸೋಕ್ಕಾಗಲ್ಲ. ಹೂವು ರೈಟ್ ಜಾಸ್ತಿ, 250 ರೂಪಾಯಿ ಒಂದು ಮಾರು ಹೂವು, ಅದು ಮಾರು ಕೊಡಲ್ಲ, ಮುಕ್ಕಾಲು ಮಾರು ಕೊಡ್ತಾರೆ. 250, ಒಂದು ಹಾರಿಗೆ 300 ರೂಪಾಯಿ. ಈ ಥರದ ಸನ್ನಿವೇಶ ನಮ್ಮಲ್ಲಿ ಇರುವಾಗ ಬಡವರು ಬಗ್ಗರಿಗೆ ಹಬ್ಬ ಅನ್ನೋದೇ ಇಲ್ಲ ಅನ್ನಂಗೆ ಆಯಿತು. ಅಂಥ ದಿನದ ನಡೀತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿ. ಎಷ್ಟೊಂದು ಜೋರಾಗಿ ಮಳೆ ಹುಯ್ತಾ ಇದೆ ಗುಂಡಲಪೇಟೆಯಲ್ಲಿ. ತಾವು ನೋಡಿ ಗುಂಡಲಪೇಟೆ ಮಳೆನ ಒಂದು ಜೋರಾಗಿದೆ. ಬೆಳಗ್ಗೆಯಿಂದನೂ ಹಿಡ್ಕೊಂಡಿದೆ ಮಳೆ. ಒಂದು 10 ನಿಮಿಷ, ಕಾಲು ಗಂಟೆ ಇತ್ತು, ಇದ್ದಕ್ಕಿದ್ದಂಗೆ ಜಾಸ್ತಿ ಮಳೆ ಆಗೋಯ್ತು. ಇದು ಮಳೆ ಅಂದರೆ ಇದು ಮಕೆ ಮಳೆ. ಇವತ್ತು ಮಕೆ ಹಬ್ಬನೂ ಮಾಡ್ತಾರೆ ಎಲ್ಲ ಕಡೆನೂ. ಆದ್ದರಿಂದ ನೋಡಿ ಮಕೆ ಮಳೆ ಹುಯ್ಯಲ್ಲ ಹೊಯ್ಯ ಅಂತೀರಿ. ಇವತ್ತು ಸಖತ್ತಾಗಿ ಹುಯ್ತಾ ಇದೆ ಮಳೆ. ತಾವೇ ನೋಡ್ತಾ ಇದ್ದಾರೆ ಇಂಥ ಮಳೆನ ನೋಡಿ. ನಮ್ಮ ಗುಂಡಲಪೇಟೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ನಾನು ಬಂದು ನಿಂತಿದ್ದೀನಿ. ಇಲ್ಲಿ ತರಕಾರಿ ಪರ್ಚೇಸ್ ಮಾಡೋಕ್ಕಂತ ಬಂದೆ. ಇಲ್ಲಿ ಹೊರಗಡೆಗೆ ಹೋಗೋಕ್ಕಾಗಲ್ಲ, ಆ ಥರದ ಮಳೆ ಹುಯ್ತಾ ಇದೆ. ತಾವೇ ನೋಡಿ ನಮ್ಮ ಗುಂಡಲಪೇಟೆಯ ಮಳೆ ಯಾವ ರೀತಿ ಹುಯ್ತಾ ಇದೆ ಅಂತ. ತುಂಬ ಸಂತೋಷ. ಮಳೆ ಹೋದ್ರೂ ಈಗಲಾರು ಈ ಮಳೆ ಹೋದರೂ ಪಾಪ ದನ ಕರುಗಳಿಗೆ ಮೇವು ಯಾರು ಬರ್ತದೆ. ಎಲ್ಲ ಕಡೆ ಜಮೀನಲ್ಲಿ ಮೇವು ಹುಟ್ಟಿದ್ರೆ ಪಾಪ ದನಗಳಿಗೆ ಮೇವಾಗುತ್ತೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಹುಯ್ಲಿ ಮಳೆನೇ ಇಂಪಾರ್ಟೆಂಟು. ಮಳೆ ಇಲ್ಲದೆ ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ. ಮಳೆ ಹುಯ್ಬೇಕು ನೋಡಿ ಯಾವ ರೀತಿ ಮಳೆ ಹುಯ್ತಾ ಇದೆ. ಇಂಥ ಮಳೆ ಇವತ್ತೇ ಹುಯ್ತಾ ಇದೆ ಜೋರಾಗ. ಮಳೆ 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 ಗುಂಡಲಪೇಟೆ ಮಳೆ. ನಮ್ಮ ಗುಂಡಲಪೇಟೆಯ ಹಳೆ ಬಸ್ ಸ್ಟ್ಯಾಂಡ್ ಪಾರ್ಕಿನ ಪಕ್ಕದಲ್ಲಿರ್ತಕ್ಕಂಥ ರಾಜು ತರಕಾರಿ ಅಂಗಡಿ ಹತ್ರ ನಾನು ನಿಂತಿದ್ದೀನಿ. ಇಲ್ಲಿ ಮಳೆ ನೋಡಿ ಹೊರಗಡೆ ಹೋಗೋಕ್ಕಾಗಲ್ಲ, ಆ ಥರದ ಮಳೆ ಹುಯ್ತಾ ಇದೆ. ತುಂಬ ಜೋರು ಹನಿ. ಪಾಪ ಎಲ್ಲರೂ ಬಂದು ಇಲ್ಲಿ ನಿಂತಿದ್ದಾರೆ. ಹಂಗೆ ತರಕಾರಿ ತಗೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅಂಥ ಮಳೆ ಹುಯ್ತಾ ಇದೆ. ಸ್ವಲ್ಪ ಮಳೆ ನಿಂತರೆ ಅವರವರು ಮನೆಗೆ ಹೋಗ್ಬೋದು ಪಾಪ ತಗೊಂಡು ಅಂತ ಹೇಳ್ತಾ, ಆ ವರ್ಣನ ಒಂದು ಕೃಪೆ ಎಲ್ಲರ ಮೇಲೆ ಚೆನ್ನಾಗಿರಲಿ, ಮಳೆ ಹುಯ್ಯಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.